ತೋರಿಸ್ಲಿಲ್ಲ, ಅದಕ್ಕೆ ಅದು ಹಂಗಾಗ್ಯದ. ನಿಮ್ಮ ಜವಾಬ್ದಾರಿ ಪಾರ್ಟಿಗಳು ಮಾಡ್ಬೇಕು, ರಾಜಕೀಯ ನಮ್ದಲ್ಲ ಕೆಲಸ. ಹಂಗಾದ್ರೆ ನೀವು ಪೇಮೆಂಟ್ ತೊಗೊಳ್ತೀರಿ ಯಾಕೆ? ನಿಮ್ದಿಲ್ವ ಏನು ಜವಾಬ್ದಾರಿ? ಇಂಥವು ಸೇರಿದಾಗ ನೀವು ಸೋಸ್ ತೆಗಿಬೇಕಲ್ಲ. ಒಂದು ಹೆಸರನ್ನು ಬೇರೆ ಬೇರೆ ಹೆಸರನ್ನು ಅಪ್ಪನ ಚೇಂಜ್ ಆಗುತ್ತೆ, ಇವೆಲ್ಲ ಎನ್ಕ್ವೈರಿ ಆಗಬೇಕಲ್ಲ. ಯಾರು ಮಾಡೋರು? ಅದಕ್ಕೆ ಯಾರಪ್ಪ ಅಂದ್ರೆ ಹಿಂದಿಂದವರು ಚೆಕ್ ಮಾಡಬೇಕಾದವರು ಎಲೆಕ್ಷನ್ ಕಮಿಷನ್ದವರು. ಎಲೆಕ್ಷನ್ ಕಮಿಷನ್ ಪ್ಲಸ್ ನಮ್ಮ ಸುಪ್ರೀಂ, ನಮ್ಮ ಎಲೆಕ್ಷನ್ ಹೆಡ್ಡು ಚೀಫ್ ಎಲೆಕ್ಷನ್ ಕಮಿಷನ್ ಅವರು ಮಾಡಿಸ್ಬೇಕಾದ್ರೆ ಕೆಲಸ ಎಲ್ಲ ಒಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬೇರೆ ಕಾಂಗ್ರೆಸ್ ಅವ್ರದ್ದು ಏಜೆಂಟ್ರು ನೇಮಿಸಬೇಕಾಗಿತ್ತು. ಆ ಕಾಂಗ್ರೆಸ್ ಏಜೆಂಟ್ರ ನೇಮಿಸುವಲ್ಲ ಯಾರು ಪ್ರಾಮಾಣಿಕ ಎಷ್ಟು ಮಟ್ಟಿಗೆ ಆ ಏಜೆಂಟ್ರು ಮಾರ್ಕೊಳ್ಳೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಅದ? ಇದೊಂದು ಸಮಸ್ಯೆ ಇದೆ ನಮ್ಮಲ್ಲ. ಯಾಕಂದರೆ ಏಜೆಂಟ್ರಾಗಿ ನೇಮಿಸೋದು ಮತ್ತೇನು ಮಾಡೋದು ಅಲ್ಲೂ ಗಂಧಗಳು ಆಗ್ತಾನೆ ಇರ್ತಾವೆ. ವಿರೋಧ ಪಕ್ಷದವ್ರು ಈ ಪಕ್ಷದ ಯಾರು ಏಜೆಂಟ್ ಬಂದಿರ್ತಾರೋ ಏನೋ ಕೊಟ್ಟು ಮಾಡು ಒಳಗೆ ಈ ಕಣ್ಣಿಗೆ ಕಾಣಲಾರಂಥ ವಿಷಯಗಳು. ಇವತ್ತು 25 ಲಕ್ಷ ಮತಗಳು ಈ ರೀತಿಯಾಗಿ ಹೋಗಿದ್ದಾವೆ. ಅದಕ್ಕೆ ಸಿಂಪಲ್ಲಾಗಿ ನಮ್ಮ ಎಲೆಕ್ಷನ್ ಕಮಿಷನ್ ಇದ್ದು ಈ ಪ್ರತಿ ಆರೋಪ ಮಾಡ್ತಾರೆ. ಇಲ್ಲ ನೀವು ಏಜೆಂಟ್ರ ಕಾರಣಪ್ಪ ನಮಗೆ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಳಿಕತ್ತದ. ಅದಕ್ಕೆ ಕಿರಣ್ ರಿಜಿಜು ನಿಮಗೆ ಗೊತ್ತದ, ಹಿಂದೆ ಇವರು ಲಾ ಮಿನಿಸ್ಟರ್ ಇದ್ದರು. ಅವರದಿಂದವರ ನೇರವಾಗಿ ರಾಹುಲ್ ಗಾಂಧಿಯವರ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ರಾಹುಲ್ ಅವರು ತನ್ನ ವೈಫಲ್ಯಗಳನ್ನು ಮರೆಮಾಚಲು ಚುನಾವಣಾ ಆಯೋಗದಲ್ಲಿ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ದೇಶವನ್ನೇ ಅವಮಾನಿಸುತ್ತಿದ್ದಾರೆ. ಯಾಕೆ ದೇಶಕ್ಕೆ ಅವಮಾನ ಮಾಡ್ತಾರೆ ರೀ? ಚುನಾವಣಾ ಆಯೋಗ ತಪ್ಪು ಮಾಡಲಿಕ್ಕೆ ಚುನಾವಣಾ ಆಯೋಗ ಕೇಳ್ತಾ ಇದ್ದಾರೆ ಅವರು. ಹೌದು, ಅವಮಾನ ದೇಶದ ಹೆಂಗೆ ಆಗ್ತದೆ? ಸುಳ್ಳು ಮತದಾರರು ಈಗ ನೋಡ್ರಿ, ಬ್ರೆಜಿಲ್ದ ಹೆಣ್ಮಗಳು ರೂಪ ಧರಿಸಿದ್ರು 20 ಕಡೆ ಓಟ್ ಹಾಕ್ತಾರೆ, ತೋರಿಸ್ತಾ ಇದ್ದಾರೆ ರೀ ಆನ್ ರೆಕಾರ್ಡು. ಕೆಲವೊಂದು ಇದ್ದಂಥ ಮತದಾರ ಹೆಸರು ಕಟ್ಟಾಗಿ ಹೋಗಿಬಿಟ್ಟಿದಾವ. ಅದು ಬಿಹಾರದಲ್ಲೂ ಅಂಥದ್ದಾಗಿನ ಸಾಕಷ್ಟು 65 ಲಕ್ಷ ಮತಗಳು ಕಟ್ಟಾಗಿ ಕೇಳಿದ ತಕ್ಷಣ ಇಲ್ಲ ಅವ್ರು ಸತ್ತಿದ್ದಾರೆ, ಮಾಡಿದ್ದಾರೆ, ಬಿಟ್ಟು ಹೋಗ್ಯಾರ, ಈ ಜಾಗದಿಂದ ಆ ಜಾಗ ಹೋಗ್ಯಾರ, ಆ ಜಾಗದಲ್ಲಿ. ಅರೆ ಇವತ್ತು ಡಿಜಿಟಲಿಕ್ ಅನ್ನೋದ ಒಂದು ಹೆಸರು ಬಂದದಲ್ಲ, ಆ ಹೆಸರನ್ನ ಒಂದು ಹೊಡೆದ್ರಪ್ಪ ಅಂದ್ರೆ ಅದಕ್ಕೆ ಎಲ್ಲ ಹೆಸರು ಬಂದುಬಿಡ್ತಾವಲ್ಲ. ಕರೆಕ್ಟಾಗಿ ಪತ್ತ ಹಾಕಿದ್ರೆ, ಕರೆಕ್ಟಾಗಿ ಅದ್ರ ಅಡ್ರೆಸ್ ಹಾಕಿದ್ರೆ, ಆದರೆ ಬಂದರೂ ಇವತ್ತು ಹಿಡಿತಾನೂ ಇಲ್ಲ. ಇಷ್ಟೆಲ್ಲ ನಡೀತಾ ಇದ್ದಾವ. ಈ ಸತ್ತವರ ಜೊತೆಗೆ ಇದ್ದವರು ಈಗ ಅಂದರು ಬೇರೆ ಕಡೆ ಹೋಗಿದ್ದಾರಪ್ಪ, ಮತ್ತೇನು ಮಾಡಿದ್ದಾರೆ ಅಂತೇಳಿ ಯಾವ್ಯಾವ ರಾಜ್ಯದ ಮತದಾರರು ಇಲ್ಲೇ ಈ ಮತದಾರಲ್ಲ ಈಗ ತೋರಿಸ್ತಾ ಇದ್ದಾರೆ.